ಮೆಡಿಕಲ್ ಫೀಲ್ಡ್ನಲ್ಲಿ ಕೆರಿಯರ್ ಮುಂದುವರಿಸಲು ಆಸಕ್ತಿ ಇರುವವರಿಗೆ ಕೆಲವೊಂದು ಕೋರ್ಸ್ನ ಮಾಹಿತಿಗಳನ್ನು ಈ ಚಾನೆಲಲ್ಲಿ ನೀಡಿದ್ದೇವೆ, ನಿಮಗೆ ಪರಿಶೀಲಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಫಾರ್ಮಸಿ ಫೀಲ್ಡ್ನಲ್ಲಿ ಬರುವ 3 ರೀತಿಯ ಕೋರ್ಸ್ಗಳು ಡಿ ಫಾರ್ಮ್, ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ. ಬಿ ಫಾರ್ಮ್ ಕೋರ್ಸಿನ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ಚರ್ಚಿಸಿರುವುದರಿಂದ ಡಿ ಫಾರ್ಮ್ ಮತ್ತು ಫಾರ್ಮ್ ಡಿ ಬಗ್ಗೆ ಈ ಅಧ್ಯಾಯದಲ್ಲಿ ಚರ್ಚಿಸೋಣ. PUCಯಲ್ಲಿ ಸೈನ್ಸ್ ನಂತರ ಫಾರ್ಮಸಿ ಅಂಡರಲ್ಲಿ ಬೇಗ ಜಾಬ್ ಸಿಗಬೇಕು ಅನ್ನುವವರಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ಫಾರ್ಮಸಿ ಫೀಲ್ಡ್ಗಳಿಗಿರುವ ಎಂಟ್ರಿ ಲೆವೆಲ್ ಕೋರ್ಸ್ ಆಗಿದೆ ಡಿ ಫಾರ್ಮ್. ಇದು 2 ವರ್ಷಗಳ ಡ್ಯೂರೇಷನ್ ಅನ್ನು ಹೊಂದಿದೆ. ಥಿಯರಿ ಮತ್ತು ಪ್ರಾಕ್ಟಿಕಲ್ನೊಂದಿಗೆ ಈ ಒಂದು ಕೋರ್ಸನ್ನು ಅಧ್ಯಯನ ಮಾಡಬಹುದು. ಈ ಕೋರ್ಸ್ನ ನಂತರ ಹೆಚ್ಚಿನ ಅಧ್ಯಯನ ಮಾಡಬೇಕೆನ್ನುವುದಾದರೆ ಬಿ ಫಾರ್ಮ್, ಫಾರ್ಮ್ ಡಿ ಅಥವಾ ಎಂ ಫಾರ್ಮ್ಗಳನ್ನು ಕಲಿತು ಮುಂದುವರಿಯಬಹುದು. ಇನ್ನು ಫಾರ್ಮ್ ಡಿ ಅಥವಾ ಡಾಕ್ಟರ್ ಆಫ್ ಫಾರ್ಮಸಿ ಅಂದರೆ ಫಾರ್ಮಸಿ ಫೀಲ್ಡ್ನಲ್ಲಿ ಹೆಚ್ಚಿನ ಅಧ್ಯಯನವನ್ನು ಮಾಡಿ MBBS ಕಲಿತವರ ಹಾಗೆಯೇ ಈಕ್ವಲ್ ಆಗಿರುವ ಪ್ರೊಫೆಷನಲ್ ಫಾರ್ಮಸಿ ಡಾಕ್ಟರೇಟ್ ಪ್ರೋಗ್ರಾಮ್ ಆಗಿದೆ ಫಾರ್ಮ್ ಡಿ. ಇದು ಕಲಿತ ನಂತರ ನಿಮ್ಮ ಹೆಸರಿನ ಮೊದಲು ಡಾಕ್ಟರ್ ಎಂದು ಕರೆಯಬಹುದು. ಇದು 6 ವರ್ಷದ ಡ್ಯೂರೇಷನ್ ಅನ್ನು ಹೊಂದಿದೆ. ಇದರ ಎಲಿಜಿಬಿಲಿಟಿ ಅನ್ನುವುದು PUC ಸೈನ್ಸ್ ಕಲಿತಿರಬೇಕು. ಹಾಗೆ ಡಿ ಫಾರ್ಮ್ ಮತ್ತು ಬಿ ಫಾರ್ಮ್ ಕಲಿತವರಿಗೂ ಆಸಕ್ತಿ ಇದ್ದರೆ ಇದನ್ನು ಆಯ್ಕೆ ಮಾಡಬಹುದು. ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಹೊಂದಿರುವ ಡಾಕ್ಟರಲ್ ಪ್ರೊಫೆಷನಲ್ ಕೋರ್ಸ್ ಆಗಿದೆ ಇದು. 5 ವರ್ಷದ ಅಕಾಡೆಮಿಕ್ ಸ್ಟಡಿ ಮತ್ತು 1 ವರ್ಷದ ಇಂಟರ್ನ್ಶಿಪ್ ಅನ್ನು ಹೊಂದಿದೆ. ಇನ್ನು ಇದರ ಕಾಲೇಜುಗಳನ್ನು ಗೂಗಲ್ ಮೂಲಕ ಸರ್ಚ್ ಮಾಡಿದರೆ ಎಲ್ಲಾ ಕಾಲೇಜುಗಳ ಮಾಹಿತಿ ದೊರಕುತ್ತದೆ. ಸಂಪೂರ್ಣ ಮಾಹಿತಿಗಳನ್ನು ಪಡೆದು ಅಡ್ಮಿಷನ್ ಮಾಡಿ. ಡಿ ಫಾರ್ಮ್ ಮತ್ತು ಫಾರ್ಮ್ ಡಿ ಬಗ್ಗೆ ಸಿಂಪಲ್ ಆಗಿ ಮಾಹಿತಿ ನೀಡಿದ್ದೇವೆ. ಇನ್ನು ಹಲವು ಮಾಹಿತಿಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ. ಉತ್ತಮ ಕೋರ್ಸನ್ನು ಆಯ್ಕೆ ಮಾಡಿ. ಎಲ್ಲ ಕೋರ್ಸ್ಗಳ ಮಾಹಿತಿ ಪಡೆದು ಆಸಕ್ತಿ ಇರುವ ಕೋರ್ಸನ್ನು ಚೂಸ್ ಮಾಡಿ. ಉತ್ತಮ ಭವಿಷ್ಯ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ಶುಭವಾಗಲಿ. ನಮಸ್ಕಾರ.